ಹಾಯ್, ವೆಲ್ಕಮ್ ಟು MB ಟೆಕ್ ಇನ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ UPI ಟ್ರಾನ್ಸಾಕ್ಷನ್ ಅಲ್ಲಿ ಇರುವಂತ ಮೇಜರ್ ಚೇಂಜಸ್ ಗಳನ್ನ ಬಗ್ಗೆ ಹೇಳ್ಕೊಡ್ತೀನಿ. ಆಗಸ್ಟ್ 1ರಿಂದ ನಮ್ಮ UPI ಟ್ರಾನ್ಸಾಕ್ಷನ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇವೆ ಅಂತ ಹೇಳ್ಬೋದು. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಇದೆ ಮತ್ತು UPI ಮುಖಾಂತರ ನೀವು ಬೇರೆ ಅದರ್ ಕಂಟ್ರಿಗಳಲ್ಲಿ ಕೂಡ ನಾವು ಟ್ರಾನ್ಸಾಕ್ಷನ್ ಮಾಡಬಹುದು. ಅದು ಯಾವ ತರ ವರ್ಕ್ ಆಗುತ್ತೆ ಕಂಪ್ಲೀಟ್ ಡೀಟೇಲ್ ನೋಡೋಣ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ನೋಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಇರುವಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ UPI ನ ಅದರ್ ಕಂಟ್ರಿಯಲ್ಲಿ ಯಾವ ತರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ, ಇವಾಗ ನಮ್ಮ UPI ನ ನೀವು ಬೇರೆ ಕಂಟ್ರಿಯಲ್ಲಿ ಮಾಡ್ಬೇಕಾದ್ರೆ ಪೇಪಾಲ್ ಅನ್ನುವಂತ ಒಂದು ಆಪ್ಷನ್ ಇದೆ. ಅದು ನಿಮಗೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಆಗಲಿ ಅದರ್ ಕಂಟ್ರಿಗಳಲ್ಲಿ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ. ಪೇಪಾಲ್ 90% ಎಲ್ಲ ಕಂಟ್ರಿಗಳಲ್ಲಿ ವರ್ಕ್ ಆಗುತ್ತೆ. ಅದ್ರ ಜೊತೆ ಇದನ್ನ ಮಿಂಗಲ್ ಮಾಡಿಬಿಟ್ಟು ಆ ಪೇಪಾಲ್ ಸ್ಕ್ಯಾನರ್ಗೆ ನಮ್ಮ UPI ಮುಖಾಂತರ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋದು ಅಂತ ಹೇಳ್ಬೋದು. ಇದು ನಿಮಗೆ ಬರುವಂತ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆಗಸ್ಟ್ 1ರಿಂದ UPI ಅಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಅಂತ ನೋಡಿದರೆ, ಒಂದು ದಿನಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ನ 50 ಸಾರಿ ಮಾತ್ರ ಚೆಕ್ ಮಾಡ್ಕೋಬಹುದು. ಮತ್ತೆ ಒಂದು ದಿನಕ್ಕೆ ನಿಮ್ಮ ಫೋನ್ಗೆ ಎಷ್ಟು ಬ್ಯಾಂಕ್ ಖಾತೆಗಳು ಲಿಂಕ್ ಇವೆ ಅಂತ ಚೆಕ್ ಮಾಡ್ಕೋದ್ರೆ 25 ಸಾರಿ ಮಾತ್ರ ಚೆಕ್ ಮಾಡ್ಕೋಬೇಕು. ಮತ್ತೆ ಈ ಆಟೋ ಪೇಗಳಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಆಗಲಿ ಇನ್ಶೂರೆನ್ಸ್ ಆಗಲಿ ಆಟೋ ಪೇ ಮುಖಾಂತರ ನೀವು ಪೇ ಮಾಡ್ತಿರ್ತೀರಲ್ಲ ಮಂತ್ಲಿ, ಅದನ್ನ ನಿಮಗೆ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಆಟೋ ಪೇ ನಿಮಗೆ ಬೆಳಗ್ಗೆ 10 ಗಂಟೆ ಒಳಗಡೆ ಅಥವಾ ಮಧ್ಯಾಹ್ನ 1ರಿಂದ 5 ಗಂಟೆ ಒಳಗಡೆ ಮತ್ತು ರಾತ್ರಿ 8:30 ಸುಮಾರು 8:30ರಿಂದ ಓಕೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ಇದು ಯಾಕೆ ಮಾಡ್ತಿದ್ದಾನೆ ಅಂದರೆ ಸ್ವಲ್ಪ ಸರ್ವರ್ನ ಈಸಿಯಾಗಿ ಮಾಡೋದಕ್ಕೆ. ಟ್ರಾನ್ಸಾಕ್ಷನ್ ಕೂಡ ನಿಮಗೆ ಲಿಮಿಟಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ತೀರಾ, ಫೇಲ್ಡ್ ಆಗಿರುತ್ತೆ, ಅದನ್ನ ಪದೇ ರಿಫ್ರೆಶ್ ಮಾಡಿಬಿಟ್ಟು ನಾವು ಚೆಕ್ ಮಾಡ್ತಿರ್ತೀವಿ. ಅದನ್ನು ಕೂಡ ನಿಮಗೆ ಡೈಲಿ 3 ಟೈಮ್ಸ್ ಮಾತ್ರ ಅಂತ ಹೇಳಿದ್ದಾರೆ. ಅದು ಕೂಡ 90 ಮಿನಿಟ್ಸ್ ಗ್ಯಾಪ್ ಬಿಟ್ಬಿಟ್ಟು ರಿಫ್ರೆಶ್ ಮಾಡ್ಬೇಕಂತ ಹೇಳ್ತೀನಿ. ಇದಿಷ್ಟು UPI ಅಲ್ಲಿ ಚೇಂಜಸ್ ಆಗಿರುವಂಥದ್ದು. ಮತ್ತೆ ಬೇರೆ ಕಂಟ್ರಿಗಳಲ್ಲಿ ಇಂಪ್ಲಿಮೆಂಟ್ ಯಾವ್ದಾರು ಮಾಡ್ತಾರೆ ಅಂತ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.